ಮಾಡಿದೀವಿ ಅಂತ ಹೇಳ್ತಾರೆ. FIR ಅಲ್ಲಿ ಮಾಡುವಂತ ಸೆಕ್ಷನ್ಸ್ಗಳು ಏನು, ಹಾಕಿರುವಂತ ಸೆಕ್ಷನ್ಗಳು ಏನು, ಇಷ್ಟೆಲ್ಲ ಇತ್ತೀಚೆಗೆ ಏನೇನ್ ನಡೀತಾ ಬಂದಿದೆ ಎಲ್ಲಾ ಕಡೆನೂ ಒಂದು ಮತ್ತೆ ಅವರನ್ನು ಕೇಸ್ಗಳು ವಾಪಸ್ ತರುವ ಕೆಲಸ ಆಗಲ್ಲ ಅಂತ ಹೇಳಿದ್ರೆ ಎಲ್ರೂ ಭಯ ಇರುತ್ತೆ. ಇದು ಯಾವಾಗ ಬೇಕಾದ್ರೂ ಇದು ಸರ್ಕಾರ ಇದೆ ಕೇಸ್ ವಾಪಸ್ ಬರುತ್ತೆ ಅಂತ ಅವ್ರಿಗೆ ಧೈರ್ಯ ಇರೋದ್ರಿಂದಲೇ ಮಕ್ಕಳು ಪ್ರತಿಯೊಬ್ರು ಈ ತರದ ಕೆಲಸ ಚಿಕ್ಕ ಮಕ್ಕಳ ಈ ತರ ಉಗಿಯೋದಂದ್ರೆ ಏನ್ ಮೇಡಮ್ ಇದು? ಯಾರಾದ್ರೂ ಹೇಳ್ಕೊಡ್ತಾರ ಅಂತ ಹೇಳ್ಬೇಕಾ? ಏನಂತ ಹೇಳ್ಬೇಕು? ಎಷ್ಟು ಬೇಸರ ಅನ್ಸಲ್ವಾ? ನಾವು ಗಣಪತಿನ ಹೆಂಗ್ ತರ್ತೀವಿ? ಒಂದು ಹಿಂದೂಗಳ ಒಂದು ಹಬ್ಬ ಅಂತ ಇದ್ದಾಗ, ಅಷ್ಟು ಸಡಗರ ಅಂತ ಇದ್ದಾಗ ಅಲ್ಲಿ ಬಂದು ಕಲ್ಲು ಹೊಡಿತಾರೆ, DJ ಆಫ್ ಆಗುತ್ತೆ. ಏನಿದು? ಏನು ಹಾಗಾದ್ರೆ ನಾನು ಹೇಳೋದಿಷ್ಟೇ, ನಾನು ಈ ವಾಹಿನಿ ಮುಖಾಂತರ ನಮ್ಮ ಗೃಹ ಸಚಿವರಿಗೆ ಮಾನ್ಯ ಸಿದ್ದರಾಮಯ್ಯ ಕೇಳೋದಷ್ಟೇ, ಒಂದು ರಾಜ್ಯದಲ್ಲಿ ದೇಶದ್ರೋಹಿ ಘೋಷಣೆ ನಡೆಯುತ್ತೆ, ಏನ್ FIR ಹಾಕಿದೀರಾ? ಅಲ್ಲರಿ ಆ ಬೇರೆ ದೇಶಕ್ಕೆ ಪಾಕಿಸ್ತಾನದ ಪರ ಇರುವಂತಹ ಘೋಷಣೆ ಕೂಗಿರುವಂತಹ ನಮ್ಮ ದೇಶದಲ್ಲಿರುವಂತಹ ಕಿಡಿಗೇಡಿಗಳಿಗೆ ನೀವು FIR ಹಾಕಿದಾಗ ಅದು ಎನ್ಕೌಂಟರ್ ಮಾಡ್ತೀರಾ? ಇದು ನಿಜ ಪಾಕಿಸ್ತಾನ ಇದು ವಿಧಾನಸೌಧದಲ್ಲೇ ಆದಾಗ, ವಿಧಾನಸೌಧದಲ್ಲಿ ಈ ತರ ಒಂದು ಪಾಕಿಸ್ತಾನದ ಘೋಷಣೆ ಕೂಗಿದಾಗ್ಲೇ ಈ ತರ ಒಂದು ಆಗಿದ್ದಿದ್ರೆ ಇಲ್ಲಿ ಪ್ಯಾಲೆಸ್ತೀನ್ ಧ್ವಜಗಳು ಬರ್ತಾ ಇರ್ಲಿಲ್ಲ. ಪಾಕಿಸ್ತಾನ ಭದ್ರಾವತಿಯಲ್ಲಿ ಧ್ವಜ ಏನು ಪಾಕಿಸ್ತಾನ ಪರ ಘೋಷಣೆ ಕೂಗಲ್ಲ. ಈ ತರ ದೇಶದ್ರೋಹಿ ಕೆಲಸ ಮಾಡಿದವರಿಗೆ ಯಾವ ತರ ಸೆಕ್ಷನ್ ಹಾಕ್ತಾ ಇದ್ದೀರಾ?